ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ನಮ್ಮ ಒಬ್ಬರು ತುಂಬ ಪರಿಚಯಸ್ಥರು ಚೆನ್ನಾಗಿ ಅವರಿಗೆ ಒಂದು ಅನುಕೂಲವನ್ನು ಮಾಡಿಕೊಟ್ಟು, ಅನುಕೂಲವನ್ನು ಆದಮೇಲೆ ಗುರುಗಳೇ ನಿಮ್ಮಿಂದ ಬಹಳ ಸಹಾಯ ಆಗಿದೆ, ನಾವಿನ್ನು ನಮ್ಮ ಕೆಲಸ ಎಲ್ಲ ಮುಗೀತು, ನಾವಿನ್ನು ಯಾವುದಾದ್ರೂ ದೇವರ ಒಂದು ಅನುಕೂಲವನ್ನು ಮಾಡ್ಕೋಬೇಕು, ಅದಕ್ಕೆ ಏನಾದರೂ ಒಂದು ಸಿದ್ಧಿ ಮಾರ್ಗವನ್ನು ಹೇಳಿ, ನಮಗೆ ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಹೇಳಿ ಅಂತಕ್ಕಂಥ ವಿಚಾರ ಕೇಳಿದರು. ನಮಗೆ ಆವಾಗ ತಿಳಿದು ಬಂದಿದ್ದೇನು ಅಂದರೆ, ಎಷ್ಟೋ ಜನಕ್ಕೆ ಈ ದೇವರ ಸಿದ್ಧಿ ಹೇಗೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ಗೊತ್ತಿಲ್ಲ. ಆ್ಯಕ್ಚುಲಿ ದೇವರ ಸಿದ್ಧಿ ಅಂದರೆ ಏನು, ಇದು ಯಾವ ಥರ ಮಾಡ್ಕೋಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನೋಡಿ, ನಾವು ವಿಶೇಷವಾಗಿ ಯಕ್ಷಿಣಿಯನ್ನು ಸಿದ್ಧಿ ಮಾಡ್ಕೋಬೇಕಾದ್ರೆ ಬಹಳಷ್ಟು ಕಷ್ಟವನ್ನು ಅನುಭವಿಸಿದ್ದೀವಿ. ಆ ಜೀವನದಲ್ಲಿ ಆ ಕಷ್ಟ ಬಂದಾಗ ನಾವು ಅಂದ್ಕೊಂಡಿದ್ದೇನೆಂದರೆ, ಈ ಒಂದು ಸಿದ್ಧಿ ಮಾರ್ಗವನ್ನು ನಾವು ನಮ್ಮ ಶಿಷ್ಯರಿಗೆ, ನಮಗೆ ನಂಬಿಕೊಂಡು ಬಂದಿರತಕ್ಕಂಥವರಿಗೆ ಈ ಸಿದ್ಧಿ ಮಾರ್ಗವನ್ನು ಕೊಡಬೇಕು, ಅತಿ ಸರಳವಾಗಿ ಮಾಡೋಕೊಳ್ಳೋ ಅಂಥ ಒಂದು ವಿಧಾನವನ್ನು ತೋರಿಸ್ಕೊಡ್ಬೇಕು ಅಂಥೇಳಿ ಈ ಒಂದು ಸಿದ್ಧಿಯನ್ನು ನಾವು ಇಲ್ಲಿ ತನಕ ಬಹಳಷ್ಟು ಜನಕ್ಕೆ ಕೊಡ್ತಾ ಬಂದಿದ್ದೀವಿ. ಸಿದ್ಧಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಸಿದ್ಧಿ ಅಂತ ಹೇಳಿದ್ರೆ ಒಂದು ದೇವರ ಜೊತೆ ನಾವು ಸಂಪರ್ಕವನ್ನು ಬೆಳೆಸುವಂಥದ್ದು. ನೀವೆಲ್ಲ ಜನರ ಜೊತೆ ಸಂಪರ್ಕ ಬೆಳೆಸಿ ನೋಡಿದ್ದೀರಾ, ಎಷ್ಟೇ ನೀವು ಒಳ್ಳೇದು ಮಾಡಿದ್ರೂ ನಿಮಗೆಲ್ಲ ಕೆಟ್ಟದೇ ಆಗುತ್ತೆ, ಒಳ್ಳೇದಾಗಲ್ಲ. ಯಾಕಂದರೆ ಅದು ಮನುಷ್ಯನ ಒಂದು ಸ್ವಭಾವವೇ ಆ ಥರ. ಯಾರೋ ಮೊನ್ನೆ ಸ್ವಲ್ಪ ವಿಚಾರ ಹೀಗೆ ಬಂತು, ಚರ್ಚೆ ಬಂದಿತ್ತು, ಹೇಳಿದರು, ಅಲ್ಲ ಈಗ ಮನುಷ್ಯನ ದೇಹ ಅವನು ಸತ್ತ ಮೇಲೆ ಒಂದು ಸುಡೋದೋ ಹೂಳೋದೋ ಏನೋ ಒಂದು ಆಗುತ್ತೆ, ಆದರೆ ಪ್ರಾಣಿಗಳದ್ದು ಹಾಗಲ್ಲ. ಈ ಹುಲಿ ಅಥವಾ ಈ ಜಿಂಕೆ ಇದ್ರ ಮೇಲೆಲ್ಲ ಈ ದೀಕ್ಷೆ ತಗೊಂಡಿರ್ತಕ್ಕಂಥವ್ರು, ಅಂದರೆ ಸನ್ಯಾಸಿ ಕೂತ್ಕೊಂಡು ಜಪತಪಗಳನ್ನ ಮಾಡ್ತಾರೆ. ಇನ್ನು ಕೆಲವು ಪ್ರಾಣಿ ಚರ್ಮಗಳು ಒಂದು ಪಾದರಕ್ಷೆಗಳಿಗೆ ಇದಕ್ಕೆಲ್ಲ ಉಪಯೋಗ ಆಗುತ್ತೆ, ಆದರೆ ಮನುಷ್ಯನ ದೇಹ ಏನು ಪ್ರಯೋಜನ ಇಲ್ವಲ್ಲ ಅಂತಕ್ಕಂಥದ್ದು ಹೇಳಿದ್ರು. ಅದಕ್ಕೆ ನಾವು ಹೇಳಿದ್ವಿ, ನೋಡಿ, ಪ್ರಾಣಿಗಳಿಗೆ ಬುದ್ಧಿ ಇದ್ದು ಪ್ರಾಣಿಗಳು ಏನಾದರೂ ಸತ್ತೋಗಿದರೆ ಆ ಪ್ರಾಣಿಗಳು ಸತ್ತೋಗಿರ್ತಕ್ಕಂಥ ಪ್ರಾಣಿಗಳ ಚರ್ಮವನ್ನು ಯಾವತ್ತಿಗೂ ಮುಟ್ತಾ ಇರಲಿಲ್ಲ. ಆದರೆ ಮನುಷ್ಯನಿಗೆ ಅತ್ಯಂತ ಒಂದು ನೀಚ ಬುದ್ಧಿ ಇರೋದರಿಂದ ಎಲ್ಲವನ್ನೂ ಉಪಯೋಗ ಮಾಡ್ಕೊಳಕ್ಕೆ ನೋಡ್ತಾನೆ. ಎಲ್ಲವೂ ಅಂತೇಳಿ ಎಲ್ಲ ಪ್ರಾಣಿಗಳ ಚರ್ಮವನ್ನು ಉಪಯೋಗ ಮಾಡ್ಕೊಳಕ್ಕೆ ನೋಡ್ತಾನೆ. ಮನುಷ್ಯನ ಒಂದು ಚರ್ಮ ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ ಅಂತ ಸುಟ್ಟಾಕ್ತಾನೆ. ಈ ಥರ ಸ್ವಲ್ಪ ನಮಗೂ ಅವ್ರಿಗೂ ಚರ್ಚೆಗಳಾಯಿತು. ಸೊ ಹೀಗೆ ಹಲವಾರು ವಿಚಾರಗಳಿದೆ ಚರ್ಚೆ ಮಾಡುವಂಥದ್ದು. ಆದರೆ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು, ಸಿದ್ಧಿ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಅಥವಾ ದೇವರ ಜೊತೆಗೆ ನಾವು ಸಂಪರ್ಕವನ್ನು ಬೆಳೆಸಬೇಕು ಅಂದರೆ ನಾವು ಹಿಂದೆ ಹೋಗ್ಬಿಡ್ತೀವಿ. ಅಯ್ಯೋ ಕಷ್ಟ ಇದೆ ಗುರುಗಳೇ. ಏನು ಕಷ್ಟ ಇದೆ? ಏನೂ ಕಷ್ಟ ಇಲ್ಲ. ಸಿದ್ಧಿಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ನಮಗೆ ಬೇಕಾಗಿರ್ತಕ್ಕಂಥದ್ದು ನಿರ್ಮಲವಾದ ಮನಸ್ಸು, ಒಳ್ಳೆಯ ಬುದ್ಧಿ, ಪರೋಪಕಾರ ಮತ್ತು ನಮ್ಮ ಒಂದು ಧೈರ್ಯ, ಒಂದೇ ಒಂದು ಉದ್ದೇಶ, ಇದನ್ನು ಇಟ್ಕೊಂಡು ನಾವು ಸಿದ್ಧಿ ಮಾಡ್ಕೋಬೇಕು. ಯಾವ ರೀತಿಯಲ್ಲಿ ಮಾಡೋದು? ಒಂದೊಂದು ದೇವರಿಗೆ, ಒಂದೊಂದು ದೇವಿಯರಿಗೆ ಒಂದೊಂದು ಸಮಯ ಇದೆ. ಯಾವ ಸಮಯದಲ್ಲಿ ಕೂತ್ಕೊಂಡು ಯಾವ ಸಿದ್ಧಿಯನ್ನು ಮಾಡ್ಕೋಬೇಕು ಅಂಥೇಳಿ, ಆಯಾ ಸಮಯದಲ್ಲಿ ಆಯಾ ಒಂದು ವಸ್ತ್ರವನ್ನು ಉಟ್ಕೊಂಡು, ಆಯಾ ಜಪಮಾಲೆಗಳನ್ನ ಇಟ್ಕೊಂಡು,
ಆಯಾ ಮಂಡಲವನ್ನು ಹಾಕಿ ಆಯಾ ದೇವರ ಮೂರ್ತಿಗಳನ್ನ ಇಟ್ಟು ಒಂದೇ ಮನಸ್ಸಿಂದ, ಒಂದೇ ಧ್ಯಾನದಿಂದ, ಒಂದೇ ಧ್ಯೇಯದಿಂದ ಜಪವನ್ನು ಪ್ರಾರಂಭ ಮಾಡುವಂಥದ್ದು. ಜಪವನ್ನು ಪ್ರಾರಂಭ ಮಾಡಿ ಪ್ರತಿದಿನ ಆ ಜಪ ಮುಗಿದ ಮೇಲೆ ಆ ಮಾಲೆಯನ್ನು ಸಂರಕ್ಷಿಸಿ ಒಂದು ಕಡೆ ಇಡಬೇಕು. ಒಂದು ವೇಳೆ ನೀವು ಈ ಮಾಡುವಂತಹ ಮಂತ್ರದಲ್ಲಿ ಯಾರಾದರೂ ಬಂದು ನಿಮ್ಮನ್ನು ಡಿಸ್ಟರ್ಬ್ ಮಾಡಿದ್ರೆ, ಅಥವಾ ನೀವು ಜಪ ಮಾಡಾದಮೇಲೆ ಆ ಮಾಲೆ ಇಟ್ಟಿರ್ತಾರಲ್ಲ, ಆ ಮಾಲೆಯನ್ನು ಯಾರಾದರೂ ಮುಟ್ಟಿದ್ರೆ, ಅಥವಾ ಏನಾದರೂ ಕರ್ಕಶವಾಗಿರ್ತಕ್ಕಂಥ ಶಬ್ದಗಳು ನಿಮಗೆ ಕೇಳಿಬಂದು ಡಿಸ್ಟರ್ಬ್ ಆಯಿತು ಅಂದರೆ, ಆವಾಗ ಈ ಒಂದು ನೀವು ಮಾಡಿಕೊಡುವಂತಹ ಸಿದ್ಧಿ ಅಲ್ಲಿಗೆ ಬ್ರೇಕ್ ಆಗುತ್ತೆ. ಬ್ರೇಕ್ ಆಗುತ್ತೆ ಅಂದರೆ ಅವತ್ತಿನ ದಿವಸ ನಿಮಗೆ ಬ್ರೇಕ್ ಆಗೋಗುತ್ತೆ. ಹಾಗಾಗಿ ಸಿದ್ಧಿಯನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಕರೆಕ್ಟಾಗಿರ್ತಕ್ಕಂಥ ಒಂದೇ ಉದ್ದೇಶ ಇರಬೇಕು. ಆ ಉದ್ದೇಶವನ್ನು ಇಟ್ಕೊಂಡು ನಾವು ಮಾಡುವಂತಹ ಸಿದ್ಧಿ ಚೆನ್ನಾಗಿ ಫಲಿಸುತ್ತೆ. ಅದರಲ್ಲಿ ಭೂತಕಾಳಿ, ಮಹಾಯಕ್ಷಿಣಿ, ಮಹಾಯೋಗಿನಿ, ಮಹಾಭೈರವಿ, ಅಷ್ಟಭೈರವ, ತ್ರಯಂಬಕೇಶ್ವರ, ವೀರಾಂಜನೇಯ, ವಿಚಿತ್ರಾಂಜನೇಯ, ಈ ಥರ ಸಿದ್ಧಿಗಳೆಲ್ಲ ಇದೆಯಲ್ಲ, ಇದೆಲ್ಲ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಸಿದ್ಧಿಗಳು. ಇದರಲ್ಲಿ ಕೆಲವು ಸಿದ್ಧಿಗಳನ್ನ ನಾನು ನನ್ನ ಚಾನಲಲ್ಲೇ ನಿಮಗೆ ಉಚಿತವಾಗಿ ಕೊಟ್ಟಿದ್ದೀನಿ. ಇದನ್ನು ಜಪ ಮಾಡ್ಕೊಳ್ಳಿ, ಪ್ರತಿ ದಿವಸ ಇಷ್ಟು ಸಂಖ್ಯೆಯಲ್ಲಿ ಜಪ ಮಾಡಿ, ನಿಮ್ಗೆ ಅನುಕೂಲ ಆಗುತ್ತೆ ಅಂತ. ಕೆಲವು ನಮ್ಮಲ್ಲೇ ಬಂದು ತಗೊಳ್ಳಿ ಅಂತ ಹೇಳ್ತೀವಿ. ಸೊ ಹೀಗೆ ತೊಗೊಂಡೋದವರು ಅವರ ಅನುಭವಗಳನ್ನ ಹೇಳ್ತಾರೆ. ಗುರುಗಳೇ, ರಾತ್ರಿ ಕನಸಲ್ಲಿ ಈ ರೀತಿ ಬಂದು ದೇವಿ ಈ ಥರ ಮಾತಾಡಿದ್ಲು, ಇದನ್ನು ತೋರಿಸ್ಕೊಟ್ಟಿದ್ದಾಳೆ. ಮೊನ್ನೆ ಅಂತೂ ಏನಾಗಿದೆ ಅಂತ ಹೇಳಿದ್ರೆ, ಒಂದು 3 ತಿಂಗಳ ಹಿಂದೆ ಒಂದು ವ್ಯಕ್ತಿಗೆ ಭೂಮಿಯಲ್ಲಿ ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತು ಕಂಡುಬಂದಿದೆ. ಅದರಿಂದ ಆ ವ್ಯಕ್ತಿ ಆ ಒಂದು ಪರಿಶೀಲನೆಯನ್ನು ಮಾಡಬೇಕು ಅಂಥೇಳಿ ಒಂದಷ್ಟು ಪೂಜಾ ಸಾಮಗ್ರಿಗಳನ್ನ ತಗೊಂಡು ನೋಡಿದಾಗ ಆ ವ್ಯಕ್ತಿಗೆ ಅದರಿಂದ ಅನುಕೂಲ ಆಯಿತು. ಈ ಥರ ಬಹಳಷ್ಟು ಉದಾಹರಣೆಗಳಿದೆ. ಕೆಲವೆಲ್ಲ ಪಾಪ ಅವರು ನನಗೆ ಗುಪ್ತವಾಗಿ ಸಮಾಲೋಚನೆ ನಡೆಸೋದ್ರಿಂದ ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಬರಲ್ಲ. ಈ ರೀತಿ ಸಿದ್ಧಿಗಳೆಲ್ಲ ಬಹಳ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನಿಮಗೆ ಏನಾದರೂ ದೇವ್ರ ಜೊತೆ ಕನೆಕ್ಟ್ ಆಗಬೇಕು ಅಥವಾ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸಂಪಾದನೆಯನ್ನು ಮಾಡಬೇಕು ಈ ಸಿದ್ಧಿಯಿಂದ ಅಂತ ಹೇಳಿದ್ರೆ, ನಮ್ಮನ್ನು ಸಂಪರ್ಕ ಮಾಡ್ಕೊಂಡು ಬನ್ನಿ. ಇದರ ನಿಯಮ, ಅನುಕೂಲ ಎಲ್ಲವನ್ನು ನಿಮಗೆ ವಿವರ ಮಾಡಿ ಸಿದ್ಧಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾಯಿರಿ. ಒಳ್ಳೆಯ ಒಂದು ವಿಡಿಯೋವನ್ನು ಕೊಡ್ತೀವಿ. ಮುಂದಿನ ತಿಂಗಳು ಕ್ಲಾಸ್ ಪ್ರಾರಂಭ ಆಗ್ತಾಯಿದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಸೇರಿಕೊಳ್ಳಿ. ನಮಸ್ಕಾರ.